ರವಿ ಅವರನ್ನ ನಾನು ಒಬ್ಬ ವಿರೋಧ ಪಕ್ಷದ ನಾಯಕ ನಾನು ಹೋಗಿದ್ದೀನಿ. ನಾನು ಕಂಪ್ಲೇಂಟ್ ಕೊಡಕ್ ಹೋಗಿರೋದು ವಿಧಾನಸೌಧದಲ್ಲಿ ಏನು ಸಿ.ಟಿ. ರವಿ ಅವ್ರನ್ನ ಕೊಲೆ ಮಾಡಬೇಕು ಅಂತ 40 ಜನ ಬಂದಿದ್ರು. ಚಿಕ್ಕಮಗಳೂರು ಜಿಲ್ಲೆಗೆ ಸಿ.ಟಿ. ರವಿ ಅವರ ಬಾಡಿನ ನಾವು ಪಾರ್ಸಲ್ ಮಾಡ್ತೀರಿ ಅಂತ ಹೇಳಿದ್ರು. ಆ ಕಂಪ್ಲೇಂಟ್ ಅನ್ನ ಬರೆದು ನಾವು ಕೊಡಕ್ಕೆ ಬಂದಿದ್ದು. ನನಗೆ ಎಂಟ್ರಿ ಇಲ್ಲ. ನಾನು ಸಂವಿಧಾನದತ್ತವಾದಂತ ಪೋಸ್ಟ್ ಅಲ್ಲಿ ಇರೋನು. ನಾನು ಸಂವಿಧಾನದತ್ತವಾದ ಪೋಸ್ಟ್ ನಂದು, ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಅಂದ್ರೆ ಯಾರೋ ಈಗ ಟೆರರಿಸ್ಟ್ಗಳು ಹೋದ್ರೆ ಅವ್ರನ್ನ ಚೇರ್ ಹಾಕಿ ಕೂತಿರ್ತೀರಾ ನೀವು? ನನಗೆ ಎಂಟ್ರಿ ಕೊಡ್ಲಿಲ್ಲ. ಇದು ಅಪಮಾನ ಅಲ್ವಾ? ಗೂಂಡಾಗಿರಿ ಅಲ್ಲ? ಯಾವ ಕಮಿಷನರ್ ಅವನ್ ಫೋನ್ ಬಿಟ್ಟು 5 ಅವರ್ ಇದ್ದೀನಿ ಅಲ್ಲಿ. 5 hours ಐ ವೇಟೆಡ್ ಔಟ್ಸೈಡ್ ಪೊಲೀಸ್ ಸ್ಟೇಷನ್, ಖಾನಾಪುರ ಸ್ಟೇಷನ್. ಖಾನಾಪುರ ಸ್ಟೇಷನ್ಗೂ ಕಮಿಷನರ್ ಏನ್ ಸಂಬಂಧ? ಯಾರವನು ಖಾನಾಪುರ ಸ್ಟೇಷನ್ ಬರಕ್ಕೆ? ಅವ್ರ ಜ್ಯೂರಿಸ್ಟ್ರಕ್ಷನ್ ಅಲ್ಲ. SP ಅಲ್ಲಿ ಜ್ಯೂರಿಸ್ಟ್ರಕ್ಷನ್. ಡಿ ಮನುಷ್ಯ ಬಂದು ಕೂತ್ಕೊಂತಾನೆ ಅಲ್ಲಿ ಫೋನ್ ಇಟ್ಕೊಂಡು. ಆ ಮಿನಿಸ್ಟ್ರಿಂದ ಏನ್ ಬರ್ತತೆ, ಇದೇ ಅವ್ರ ಫೋನು. ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದವನು. IO ಇಸ್ ದ ರಾಜು ಗೊತ್ತು. IO ಸುಪ್ರೀಂ. ಯಾವುದೇ ಕೇಸಲ್ಲಿ IO ಅದು ಇನ್ಸ್ಪೆಕ್ಟರ್ ಇರ್ಬೋದು ಅಥವಾ DYSP ಇರ್ಬೋದು. ಅವ್ರ ಮೇಲೆ ಕಮಿಷನರ್ಗೂ ಅಧಿಕಾರ ಇಲ್ಲ, DGಗೂ ಅಧಿಕಾರ ಇಲ್ಲ, ಮಂತ್ರಿಗೂ ಅಧಿಕಾರ ಇಲ್ಲ. ಈಸ್ ದ ಸುಪ್ರೀಂ. ಅವನು ಏನ್ ಬರೀತಾನೋ ಅದೇ ಫೈನಲ್, ಅದೇ ಕೋರ್ಟ್ಗೆ ಹೋಗುವಂಥದ್ದು. ನೀವು ಅವ್ರ ಮೇಲೆ ಒತ್ತಡ ಹಾಕ್ತಿರಲ್ಲ, ನ್ಯಾಯನ? ಅಲ್ಲ ರೀ, ಒಬ್ಬ ಜನಪ್ರತಿನಿಧಿನ ನೀವು ಎತ್ತಾಕೊಂಡು ಹೋಗಿ ಕ್ರಷರ್ ಮಾಡೋ ಕಡೆ, ಆ ಫಾರೆಸ್ಟ್ ಒಳಗಡೆ ತಗೊಂಡೋಗಿ ಒಬ್ಬರೇ ನಿಲ್ಸ್ತಿರಲ್ಲ. ಏನ್ ಮಾಡಕ್ ಹೊರಟಿದ್ರಿ? ಫಾರೆಸ್ಟ್ ಒಳಗಡೆ ಕರ್ಕೊಂಡೋಗಿ ನಿಲ್ಲಿಸ್ತಿರಲ್ಲ. ಏನ್ ಬೆದರಿಕೆ ಹಾಕಕ್ಕೆ? ಬೆದರಿಕೆ ಹಾಕಿ ಮಾನಸಿಕವಾಗಿ ಕುಗ್ಗಿಸಿದ್ದಾರೆ. ಸುಮಾರು 400-500 ಕಿಲೋಮೀಟರ್ ರಾತ್ರಿ ಎಲ್ಲ ಸುತ್ತಿಸಿದ್ದಾರೆ. ಸಿ.ಟಿ. ರವಿ ಅವರು ಈಗಾಗಲೇ ಹೇಳಿದ್ದಾರೆ, ಕೋರ್ಟ್ಗಿಂತ ದೊಡ್ಡದು ನಮ್ಮ ಸಂವಿಧಾನದಲ್ಲಿ ಯಾವುದೂ ಇಲ್ಲ. ಇವತ್ತು ಕೋರ್ಟ್ ಚೀಮಾರಿ ಹಾಕಿರೋದು ನೋಡಿದ್ರೆ ಈ ಸರ್ಕಾರ ಮಾನ ಮರ್ಯಾದೆ. ಯಾರಾದ್ರೂ ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಆ ತರದ ಯಾರ ವ್ಯಕ್ತಿ ಇದ್ರೆ ರಾಜೀನಾಮೆ ಕೊಟ್ಟು ಹೊರಟೋದು. ಮಾನ ಮರ್ಯಾದೆ ಇದ್ರೆ ಇವರಿಗೆ ಈ ಸರ್ಕಾರಕ್ಕೆ ರಾಜೀನಾಮೆ ಕೊಡ್ಬೇಕು. ಮಂತ್ರಿಗಳು ಫೋನ್ ಮೇಲೆ ಫೋನು. ಈ ರೀತಿ ದೌರ್ಜನ್ಯ ಈ ಸರ್ಕಾರಕ್ಕೆ ಇದೊಂದು ಕಪ್ಪು ಚುಕ್ಕೆ. ಇತಿಹಾಸದಲ್ಲಿ ಇವತ್ತು ಕೋರ್ಟ್ ಏನ್ ಜಡ್ಜ್ಮೆಂಟ್ ಬಂದಿದೆ, ಇದು ಒಂದು ಲ್ಯಾಂಡ್ ಮಾರ್ಕ್. ಎಲ್ಲಿದಾರೋ ಅಲ್ಲೇ ಬಿಡುಗಡೆ ಮಾಡಬೇಕು ಅನ್ನೋ ಆದೇಶ ಮಾಡಿದ್ದಾರೆ. ಸಿ.ಟಿ. ರವಿಗೆ ಇದುವರೆಗೂ ನೋಟಿಸ್ ಇಲ್ಲ. ಯಾಕೆ ಬಂಧಿಸ್ತೆ ಅಂತ ಇದುವರೆಗೂ ಸಿ.ಟಿ. ರವಿನ ಪದೇ ಸಿ.ಟಿ. ರವಿ ಅಂಗಲಾಚ್ತಾ ಇರೋದನ್ನು ನೋಡಿದೆ, ಡಿಮ್ಯಾಂಡ್ ಮಾಡ್ತಾ ಇರೋದು ನೋಡಿದೆ. ಆದ್ರೆ ಹೇಳಲೇ ಇಲ್ಲ ಅವರು, ಯಾಕೆ ಬಂಧಿಸಿದ್ದೀನಿ ಅಂತ ಹೇಳಲೇ ಇಲ್ಲ. ನೀವೇ ಮಾಧ್ಯಮದ ನನ್ನ ಸ್ನೇಹಿತರಿದ್ದೀರಾ, ನೀವೇ ಈ ತರದ ಇನ್ಸಿಡೆಂಟ್ ನ ಇತಿಹಾಸದಲ್ಲಿ ನೀವು ನೋಡಿದ್ದೀರಾ? 10 ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ. 10 ಸ್ಟೇಷನ್, 3 ಡಿಸ್ಟಿಕ್, 3 ಡಿಸ್ಟಿಕ್. ಗದಗ್, ಹುಬ್ಳಿ, ಧಾರವಾಡ, ಬಾಗಲಕೋಟೆ.